ಎಲ್ಲ ಸಮುದಾಯವನ್ನು ಮನುಕುಲ ಸಮುದಾಯವನ್ನು ಒಳಗೊಳ್ಳುವಂಥ ವ್ಯಕ್ತಿ, ಬಿದ್ದ ಸಮುದಾಯವನ್ನು ಎತ್ತಿದಂಥ ವ್ಯಕ್ತಿ. ಅವರ ನಮ್ಮ ಜೊತೆಗಿದ್ದಷ್ಟ ನಾವು ನಮ್ಮ ಉಳಿವಿಗೆ ಒಂದು ಹಾದಿ ಆಗ್ಬೋದು ಅಂತ. ಯಾಕಂದರೆ ಇವತ್ತೆಲ್ಲ ನೋಡ್ರಿ ನೀವು ಸೂಕ್ಷ್ಮವಾಗಿ ದಿನಕ್ಕೆ ಶಿಕ್ಷಣ ಹೆಚ್ಚಾದಂಗೆ ಅನೇಕ ವಿಷಯಗಳಲ್ಲೇ ಬದಲಾವಣೆಗಳಾಗ್ತಾ ಇದ್ದಾವೆ. ಇದರಲ್ಲಿ ನಮ್ಮ ಜಾತಿ ಇವತ್ತು ಓಡಿ ಹೋಗಿದೆ ಅಂತ ಹೇಳೋದಿಲ್ಲ, ಅದನ್ನು ಜಾತಿಗಳು ನಮ್ಮಲ್ಲಿ ಉಳಿದವ. ಆದರೂ ಒಂದು ಸ್ವಲ್ಪ ನಮ್ಮದಪ್ಪ ಸಮುದಾಯ, ನಮ್ಮವ್ರು ಇವರು, ನಮ್ಮ ಸಮಾಜ ಅನ್ನೋದರಿಂದಾಗೆ ಒಂದಿಷ್ಟು ಒಗ್ಗಟ್ಟುಗಳು ಆಗ್ತಾ ಇದ್ದಾವೆ. ಅದು ದುಷ್ಪರಿಣಾಮಗಳಿದ್ದಾವೆ. ಆ ಮತ್ತು ಬೇರೆ ಅಂದರೆ ಈ ಸಂದರ್ಭದಲ್ಲಿ ಮಾತಾಡುವಂಥದ್ದೆಲ್ಲ ಅದೇನೋ ಆಗಲಿ. ಖಂಡ್ರೆ ಅವರ ಒಂದು ನಿರಂತರವಾದಂಥ ಈ ಪ್ರೇಮ, ಅದರಲ್ಲೂ ತಮ್ಮ ಬಸವಣ್ಣವ್ರ ಮೇಲಿನ ಪ್ರೇಮದಿಂದಾಗೆ ಬಾಲ್ಕಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಆ ಸುತ್ತಮುತ್ತ ಇನ್ನುಳಿದ ಧರ್ಮಗಳ ಜೊತೆಗೆ ತಿಳಿದು ವಿಶ್ವಾಸದಿಂದ ಬದುಕಿದ್ದನ್ನು ಸಹಿತ ನಾವು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಬಸವಣ್ಣವ್ರನ್ನು ಓದಿದಂಥವ್ರು, ಅಭ್ಯಾಸ ಮಾಡಿದಂಥವರು ಯಾವಾಗ ಲಿಬ್ರಲ್ ಆಗಿರ್ತಾರೆ. ಇವತ್ತು ಕುವೆಂಪು ಅವರಂಥ ಮಹಾನ್ ಕವಿ ಆಗಬೇಕಾದ್ರೆ ಅವ್ರು ಬಸವಣ್ಣವ್ರನ್ನ ಸರಿಯಾಗಿ ಓದ್ಕೊಂಡಿದ್ರು, ಅವ್ರ ವಚನಗಳನ್ನು ಓದ್ಕೊಂಡಿದ್ರು. ಇವರು ಸಹ ಅವ್ರ ವಚನ ಓದ್ಕೊಂಡು ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗೋ ದೃಷ್ಟಿ ಇಟ್ಕೊಂಡು ಇವರು ವೀರಶೈವ ಲಿಂಗಾಯತ ಅನ್ನುವಂಥದ್ದು ಒಗ್ಗಟ್ಟಾಗಿರಲಿ ಅಂತೇಳಿ. ಇವತ್ತು ನೋಡ್ರಿ BJP ಸಹಿತ ಹೇಳ್ತಾರೆ, ಬಟ್ಟೆಗೆದು ಕಟ್ಟೆಗೆ ನಾವು ಹೊಡೆದಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ನಾವು ಶಕ್ತಿಯಾಗಿ ಉಳಿದಿಲ್ಲ ಅಂತೇಳಿ ಆ ಸ್ಲೋಗನ್ ಇಟ್ಕೊಂಡು ಇವತ್ತು ಇಡೀ ದೇಶ ತುಂಬ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುತ್ತಿರುವಂಥ BJP ಅಧಿಕಾರದಲ್ಲಿ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ. ಹಾಗೂ